Welcome back to my channel Saurabh Learning World. Unit 1 Warm Up. A mainly tick the thing which are inside and cross the ones which are outside. ಇನ್ಸೈಡ್ ಇರೋದಕ್ಕೆ ಟಿಕ್ ಮಾಡಿ, ಔಟ್ಸೈಡ್ ಇರೋದಕ್ಕೆ ರಾಂಗ್ ಮಾರ್ಕ್ ಮಾಡಿ ಅಂತ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಯಾವುದು ಇನ್ಸೈಡ್ ಇದೆ ಅದಕ್ಕೆ ಟಿಕ್ ಮಾಡಬೇಕು, ಔಟ್ಸೈಡ್ ಯಾವ ಬರ್ಡ್ ಇದೆ ಅದಕ್ಕೆ ರಾಂಗ್ ಟಿಕ್ ಮಾಡಬೇಕು. ಇಲ್ಲಿ ಯಾವುದು ಇನ್ಸೈಡ್ ಇದೆ ಅದಕ್ಕೆ ರೈಟ್ ಟಿಕ್, ಇನ್ಸೈಡ್ಗೆ ರೈಟ್ ಟಿಕ್, ಔಟ್ಸೈಡ್ಗೆ ರಾಂಗ್ ಟಿಕ್. ಇಲ್ಲೂ ಅಷ್ಟೇ, ಇನ್ಸೈಡ್ಗೆ ರೈಟ್ ಟಿಕ್, ಔಟ್ಸೈಡ್ಗೆ ರಾಂಗ್ ಟಿಕ್. ನೆಕ್ಸ್ಟು ಬಿ ಮೇನಲ್ಲಿ ಕೌಂಟ್ ಆ್ಯಂಡ್ ಮ್ಯಾಚ್. ಕೌಂಟ್ ಮಾಡಿ ಮ್ಯಾಚ್ ಮಾಡಬೇಕು. ಇಲ್ಲಿ ನೋಡಿ 5 ಇದೆ, ಇಲ್ಲಿ 2 ಇದೆ. 5 + 2 7. ಸೊ ನಾವು 7ಗೆ ಟಿಕ್ ಮಾಡಬೇಕು. ಇಲ್ಲಿ 5 ಇದೆ ಮತ್ತು 3 ಕೊಟ್ಟಿದ್ದಾರೆ. 5 + 3 8. ಸೊ 8ಗೆ ಮ್ಯಾಚ್ ಮಾಡಬೇಕು. ಇಲ್ಲಿ 2 + 2 4. ಸೊ 4ಗೆ ಮ್ಯಾಚ್ ಮಾಡಬೇಕು. ಇಲ್ಲಿ 6 + 3 9. ಸೊ 9ಗೆ ಮ್ಯಾಚ್ ಮಾಡಬೇಕು. ಇಲ್ಲಿ ಪ್ರೀ ನಂಬರ್ ಸ್ಕಿಲ್ ಅಂತ ಇದೆ. ರಿಕ್ಯಾಪ್ ನೋಡೋಣ. ಫಸ್ಟ್ ಒನ್ನು ರೈಟ್ ಎಸ್ ಫಾರ್ ಶಾರ್ಟ್ ಆ್ಯಂಡ್ ಟಿ ಫಾರ್ ಟಾಲ್. ಶಾರ್ಟ್ ಇರೋ ವ್ಯಕ್ತಿಗೆ ಎಸ್ ಹಾಕಬೇಕು, ಟಾಲ್ ಇರೋ ವ್ಯಕ್ತಿಗೆ ಟಿ ಹಾಕಬೇಕು. ಇಲ್ಲಿ ಕೊಟ್ಟಿದ್ದಾರೆ. ಸೆಕೆಂಡ್ ಒನ್ನು ರೈಟ್ ಬಿ ಫಾರ್ ಬಿಗ್ ಆ್ಯಂಡ್ ಎಸ್ ಫಾರ್ ಸ್ಮಾಲ್. ಬಿ ಫಾರ್ ಬಿಗ್, ಎಲಿಫೆಂಟ್ ಈಸ್ ಬಿಗ್, ಸೊ ಬಿ. rat is small, so yes. Write L for long, S for short. ಇಲ್ಲಿ ಶಾರ್ಟ್ ಇದೆ ಅದಕ್ಕೆ ಎಸ್, ಇಲ್ಲಿ ಲಾಂಗ್ ವೇ ಇದೆ, ಸೊ ಎಲ್. ಫೋರ್ತ್ ಒನ್ನು ರೈಟ್ ಎಚ್ ಫಾರ್ ಹೆವಿ ಆ್ಯಂಡ್ ಎಲ್ ಫಾರ್ ಲೈಟ್. ಎಲ್ಲ ಲೈಟ್ ಇದೆ. ಫಸ್ಟ್ ಒನ್ನು ಲೈಟು, ಸೆಕೆಂಡ್ ಒನ್ನು ಹೆವಿ. ರೈಟ್ ಟಿ ಫಾರ್ ತಿಕ್, ಹೆಚ್ ಫಾರ್ ಥಿನ್. ಸೊ ತಿಕ್ ಇಲ್ಲಿದೆ ಟಿ, ಥಿನ್ ಇಲ್ಲಿದೆ ಹೆಚ್. ಸಿಕ್ಸ್ತ್ ಒನ್ ರೈಟ್ ಓ ಫಾರ್ ಒನ್ ಆ್ಯಂಡ್ ಎಮ್ ಫಾರ್ ಮೆನಿ. ಇಲ್ಲಿ ಒಂದಕ್ಕಿಂತ ಹೆಚ್ಚಿದೆ, ಸೊ ಮೆನಿ. ಎಮ್ ಇಲ್ಲಿ ಒಂದೇ ಇದೆ, ಒಂದೇ ಫ್ಲವರ್ ಇದೆ, ಸೊ ಓ ಫಾರ್ ಒನ್. ಇನ್ಸೈಡ್ ಆ್ಯಂಡ್ ಔಟ್ಸೈಡ್. ದ ಗರ್ಲ್ ಈಸ್ ಇನ್ಸೈಡ್ ದ ಹೌಸ್, ದ ಬಾಯ್ ಈಸ್ ಔಟ್ಸೈಡ್ ದ ಹೌಸ್. ಕ್ವಿಕ್ ಚೆಕ್. ಎ tick the animal which is standing inside the home. ಇನ್ಸೈಡ್ ದ ಹೋಮ್ ಇಲ್ಲಿ ಡಾಗು, ಇನ್ಸೈಡ್ ಇರೋ ಡಾಗಿಗೆ ಟಿಕ್ ಮಾಡಬೇಕು. ಇಲ್ಲಿ ಪ್ರಾಜೆಕ್ಟ್ ಟೈಮ್ ಕೊಟ್ಟಿದ್ದಾರೆ, ಸೊ ಪ್ರಾಜೆಕ್ಟ್ನ ನೀವು ಓದಿ ನೀವು ಮಾಡ್ಕೊಳ್ಳಿ. Near and far. The school is near the hospital but far from the church. ಸೊ ಟೀಚರ್ ಟಿಪ್ಸ್ ಕೊಟ್ಟಿದ್ದಾರೆ ಇಲ್ಲಿ. ನೆಕ್ಸ್ಟ್
Quick check. B. Color the vehicle which is near the house. ನಿಯರ್ ದ ಹೌಸ್ ನಿಂತಿರೋ ವೆಹಿಕಲ್ನ ನಾವು ಕಲರ್ ಮಾಡಬೇಕು. ಇದು ನಿಯರ್ ಇದೆ, ಅದು ಫಾರ್ ಇದೆ. ಟಾಪ್ ಆ್ಯಂಡ್ ಬಾಟಮ್. ದ ಟ್ರೀ ಹೌಸ್ ಈಸ್ ಅಟ್ ದ ಟಾಪ್ ಆಫ್ ದ ಟ್ರೀ. ದ ಬಾಯ್ ಅಟ್ ದ ಬಾಟಮ್ ಆಫ್ ದ ಟ್ರೀ. Quick check. C. Draw a ball at the top of the stairs. Draw a bat at the bottom of the stairs. ಇಲ್ಲಿ ಟಾಪ್ ಆಫ್ ದ ಸ್ಟೇರ್ಸಲ್ಲಿ ಬಾಲ್ ಬಿಡಿಸ್ಬೇಕು, ಇಲ್ಲಿ ಬಾಟಮ್ ಆಫ್ ದ ಸ್ಟೇರ್ಸಲ್ಲಿ ಬ್ಯಾಟ್ ಬಿಡಿಸ್ಬೇಕು. ನೆಕ್ಸ್ಟು ಅಬೋವ್ ಆ್ಯಂಡ್ ಬಿಲೋ. ದ ಹ್ಯಾಟ್ ಈಸ್ ಲೇಯಿಂಗ್ ಅಬೋವ್ ದ ಟೇಬಲ್. Hat is lying above the table. The dog is sitting below the table. So hat above, dog below. Circle the bird flying above the house. So ಸರ್ಕಲ್ ಮಾಡಿದ್ದಾರೆ. ಅಬೋವ್ ಅಂದರೆ ಹ್ಯಾಟ್ ಹೇಗೆ ಅಬೋವ್ ಆಗಿದೆಯೋ ಇಲ್ಲಿ ಬರ್ಡ್ ಕೂಡ ಅಬೋವ್. On and under. The children are sitting on the bench. On the bench. The bag are laying under the bench. Under the bench. So draw a picture showing on and under. Color the picture using crayons. ನೋಡ್ತಿರ್ಬೋದು ಟೇಬಲ್ ಹೆಂಗೆ ಬಿಡಿಸಿದ್ದಾನೆ ಸ್ಕೂಲಲ್ಲಿ ಅಂದರೆ, ಇದು ಟೇಬಲ್ಲು, ಇದು ಕಾಲು, ಎರಡೇ ಎರಡು ಕಾಲಿದೆ. ಇದು ಯಾವುದು ಮೇಲಿರೋದು ಬಾಲು. ಅಂಡರ ಅಬೋವ? ಇದು ಅಂಡರ್, ಇದು ಅಬೋವ್. ನೀವು ಈ ಥರ ಬಿಡ್ಸೋಕೆ ಹೋಗ್ಬೇಡಿ ಗೈಸ್, ತುಂಬ ಚೆನ್ನಾಗಿ ಬಿಡಿಸಿದ್ದಾನೆ. The boy is standing before the girl in the queue. The boy is standing. The boy is standing before the girl in the queue. Queue ಅಲ್ಲಿ before ನಿಂತಿದ್ದಾನೆ. The man is, ಇದು ಬಾಯ್. The man is standing after the girl in the queue. ಸೊ ಇಲ್ಲಿ ನಿಮಗೆ ಗೊತ್ತಾಗ್ತಿದೆ ಆಫ್ಟರು ಬಿಫೋರ್ಗೆ ಏನು ಡಿಫ್ರೆನ್ಸು ಅಂತ. ಕಲರ್ ದ ಫಿಶ್ ವಿಚ್ ಈಸ್ ಬಿಫೋರ್ ದ ಗ್ರೀನ್ ಫಿಶ್. ಗ್ರೀನ್ ಫಿಶ್ಗೆ ಬಿಫೋರು ಯಾವುದಿದೆ? ಇದಿದೆ. ಸೊ ಅದಕ್ಕೆ ಬ್ಲ್ಯಾಕ್ ಮಾಡಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ದ ಫಿಶ್ ವಿಚ್ ಈಸ್ ಆಫ್ಟರ್ ದ ಗ್ರೀನ್ ಫಿಶ್ ರೆಡ್. ಆಫ್ಟರ್ ಫಿಶ್ ಇರೋದಕ್ಕೆ ರೆಡ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಮಾಡಿದ್ದಾನೆ, ನೋಡ್ಬೋದು. ಈಗ ಬಿಟ್ವೀನ್. ದ ಹಟ್ ಈಸ್, ಹಟ್ ಅಂದರೆ ಗುಡಿಸಲು. ದ ಹಟ್ ಈಸ್ ಬಿಟ್ವೀನ್ ದ ಟ್ರೀ ಆ್ಯಂಡ್ ದ ಕ್ಯಾಸ್ಟಲ್. ಬಿಟ್ವೀನ್ ಅಂದರೆ ಮಧ್ಯ, ಇವೆರಡರ ಮಧ್ಯ ಹಟ್ ಇದೆ. ಟಿಕ್ ದ ಫ್ಲವರ್ ವಿಚ್ ಈಸ್ ಸಿಟ್ಟಿಂಗ್ ಇನ್ ಬಿಟ್ವೀನ್ ದ ಫ್ಲವರ್, ಇನ್ ದ ಟು ಫ್ಲವರ್. ದ ಫ್ರಾಗ್ ವಿಚ್ ಈಸ್ ಸಿಟ್ಟಿಂಗ್ ಇನ್ ಬಿಟ್ವೀನ್ ದ ಟು ಫ್ಲವರ್. ಯಾವ ಫ್ರಾಗು ಎರಡು ಫ್ಲವರ್ ಮಧ್ಯ ಬಿಟ್ವೀನಲ್ಲಿ ಕೂತಿದೆ ಅಂತ ನೀವು ಟಿಕ್ ಮಾಡಬೇಕು ಅಂತ. ಸೊ ಇಲ್ಲಿ ಟಿಕ್ ಮಾಡಿದ್ದಾರೆ. ಸೊ
ಸೊ ಇದು ಬಿಟ್ವೀನಲ್ಲಿ ಕೂತಿದೆ. ಸೊ ಇದು ಆ್ಯಕ್ಟಿವಿಟೀಸ್, ನೀವು ಹೇಳಿ ಗೈಸ್. ಸೊ ಇಲ್ಲಿ ಎರೇಸರ್ ಪಿಕ್ಚರ್ ಕೊಟ್ಟಿದ್ದಾರೆ, ಎರೇಸರ್ ಬರೆದಿದ್ದಾರೆ. ಇಲ್ಲಿ ಪೆನ್ಸಿಲ್ ಸರಿಯಾಗಿ ಬರೋದಿಲ್ಲ ಏನು, ಪೆನ್ಸಿಲ್, ಶಾರ್ಪ್ನರ್. ನೆಕ್ಸ್ಟ್ ಲೆಸನ್ ನಂಬರ್ಸ್ ಅಪ್ ಟು 20. ಸೊ ಇದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.